ನಮಸ್ಕಾರ. ಪ್ರತಿಯೊಬ್ಬ ಕರ್ನಾಟಕದ ಜನತೆಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ಬಂಧು ಮಿತ್ರರಿಗೂ ನಮಸ್ಕಾರ. ವಿಷಯ ಏನಂತಂದರೆ ಟೀ, ಕಾಫಿ ಅಥವಾ ಚಹಾ ಇದರ ವಿಚಾರವಾಗಿ ಒಂದು ವಿಷಯ ಹೇಳೋಣ ಅಂತ ಅನ್ನಿಸ್ತಾ ಇದೆ. ಅದು ನಿಮ್ಗೆ ಅನುಕೂಲವಾಗಬಹುದು ಅಥವಾ ಗೊತ್ತಿದ್ದರೆ ಇನ್ನೊಬ್ಬರಿಗೆ ಹೇಳಿ ತಿಳಿಸಿ. ಏನಂದರೆ ಪ್ರತಿಯೊಬ್ಬರು ಈ ಹೋಟೆಲಲ್ಲಿ ಎಲ್ಲ ಕಡೆನೂ ಟೀ ಕುಡಿತೀರ, ಮನೆಯಲ್ಲಿ ಬಿಟ್ಟು ಆಚೆ ಕಡೆ ಟೀ ಕುಡಿಯೋರಿಗೆ. ಈಗ ಏನಾಗಿಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ಟೀ ಕುಡಿಯೋರು ಈಗ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕುಡಿಬಾರ್ದು ಅಂತಾರೆ. ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕುಡಿಯೋದ್ರಿಂದ ಅದರಲ್ಲಿ ಅದೇನೋ ಕವರ್ ಲೇಯರ್ ಇರುತ್ತೆ, ಅದು ಒಳಗಡೆ ಹೋಗ್ಬಿಟ್ಟು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕುಡಿಬೇಡಿ ಅಂತ ಹೇಳ್ತಾರೆ. ಸೊ ಅದು ನಿಜ. ಹಾಗೆ ಈಗ ಸ್ಟೀಲ್ ಗ್ಲಾಸ್ ಮತ್ತು ಈ ಗ್ಲಾಸ್ಗಳಲ್ಲಿ ಕೊಡ್ತಾರೆ, ಅದರಲ್ಲಿ ಅಟ್ಲೀಸ್ಟು ಅದರಲ್ಲಿ ಕುಡಿಯೋದ್ರಿಂದ ಸೇಫ್ ಅಂತ ಅದರಲ್ಲೂ ಕುಡಿತೀವಿ. ಆ್ಯಕ್ಚುಲಿ ಅದು ಎರಡರಲ್ಲೂ ಬಿಟ್ಟು ಈಗ ನಾವು ಮೊಬೈಲ್ ಹೆಂಗೆ, ಕರ್ಚಿಪ್ ಹೆಂಗೆ, ಪರ್ಸ್ ಹೆಂಗೆ ತೊಗೊಂಡೋಗ್ತೀವೋ ಹಾಗೆ ಈಗ ಒಂದು ಚಿಕ್ಕ ಲೋಟನ್ನು ತೊಗೊಂಡೋಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಅವರು ಕ್ಲೀನ್ ಮಾಡೋ ವಿಧಾನ ಆಗಿರುತ್ತೆ. ಆಮೇಲೆ ಯಾರೋ ಕುಡ್ದಿರ್ತಾರೆ, ಸೊ ಅದನ್ನು ನಾವು ಮತ್ತೆ ಹಾಗೆ ಅದನ್ನೇ ಕುಡಿತೀವಿ. ಗ್ಲಾಸ್ ಲೋಟ ಆಗಲಿ, ಸ್ಟೀಲ್ ಲೋಟ ಆಗಲಿ, ಮಣ್ಣಿನ ಕಪ್ಪಾಗಲಿ, ಅದು ಇನ್ನೂ ಅದು ವಾಶ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನೊಂದು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಮನೆಯಿಂದ ಒಂದು ಸ್ಟೀಲ್ ಗ್ಲಾಸ್, ಯೂಸಲಿ ಎಲ್ಲರೂ ಬ್ಯಾಗ್ ಇಟ್ಕೊಂಡಿರ್ತೀರ. ಸೊ ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆದರೆ ಇದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.